ಕುಂದಾನಗರಿಯಲ್ಲಿ ಒಂದು ಖಾಲಿ ಜಾಗವಿದೆ. ಆ ಜಾಗದಲ್ಲಿ ಪಾರ್ಕ್ ನಿರ್ಮಿಸಬೇಕು ಅನ್ನೋದು ಜನರ ಬಹುದಿನದ ಬೇಡಿಕೆ. ಪಾರ್ಕ್ ನಿರ್ಮಾಣವಾದರೆ ನಾವು ಹಾಯಾಗಿ ವಾಕಿಂಗ್, ಮೆಡಿಟೇಷನ್ ಮಾಡಬಹುದು ಅನ್ನೋದು ಅವರ ಆಶಯ. ಆದರೆ ಅಲ್ಲಿನ ಶಾಸಕ ಲೆಕ್ಕಾಚಾರ ಮಾತ್ರ ಬೇರೆ. ಹೀಗಾಗಿ ಆ ಖಾಲಿ ಜಾಗ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿ ಮಾರ್ಪಾಟಾಗಿದೆ. ಇದು ಬೆಳಗಾವಿಯ ವಿದ್ಯಾಗಿರಿ ಬಡಾವಣೆಯಲ್ಲಿರೋ ಖಾಲಿ ಜಾಗ. 24 ಗುಂಟೆ ಇರೋ ಈ ಜಾಗ ಇದೀಗ ಸ್ಥಳೀಯ ಶಾಸಕರು ಹಾಗೂ ಸಾರ್ವಜನಿಕರ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಅಂದಹಾಗೆ ಈ ಜಾಗದಲ್ಲಿ ಶಾಸಕ ಫಿರೋಜ್ ಸೇಠ್ ಯುವಕರಿಗಾಗಿ ಈಜುಕೊಳ ನಿರ್ಮಿಸಲು ಮುಂದಾಗಿದ್ದಾರೆ. ಆದರೆ ಸ್ಥಳೀಯರು ಈಜುಕೊಳ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟಕ್ಕೂ ಲೇಔಟ್ ನಿರ್ಮಿಸುವ ಸಮಯದಲ್ಲಿ ಈ ಜಾಗವನ್ನ ಇಲ್ಲಿನ ಜನರ ಅನುಕೂಲಕ್ಕೆ ಅಂತ ಮೀಸಲಿಡಲಾಗಿತ್ತು. ಸದ್ಯ ಶಾಸಕರು ಸ್ವಿಮ್ಮಿಂಗ್ ಪೂಲ್ ನಿರ್ಮಿಸಲು ಮುಂದಾದ್ರೆ ಸ್ಥಳೀಯರು ಪಾರ್ಕ್ ನಿರ್ಮಾಣಕ್ಕೆ ಪಟ್ಟು ಹಿಡಿದಿದ್ದಾರೆ. ಬಡಾವಣೆಯ ಹಿರಿಯರು ಹಾಗೂ ಮಕ್ಕಳಿಗಾಗಿ ಇಲ್ಲೊಂದು ಉದ್ಯಾನವನ ನಿರ್ಮಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಗಾರ್ಡನ್ ಅಂದ್ರೆ ಭಾಳ ಗಿಡ ಹಚ್ಚಿರಿ, ಹೂ ಬೆಳೆಸ್ರಿ ಅನ್ನೋದಿಲ್ಲ. ನಾವು ನಮ್ಮ ವಯಸ್ಸಾದವ್ರು ಕುಂಡ್ರಾಕ ಒಂದು ಕುರ್ಚಿ ಹಾಕ್ರಿ, ನಿಮ್ಗಾತು ಸಾಲ್ಕ ಒಂದು ಗಿಡ ಹಚ್ಚಿರಿ, ನಿಮಗೆ ಆಗಲಿಲ್ಲ ಅಂದ್ರೆ ನಾವು ಮನೆಗೆ ಒಂದೊಂದು ಗಿಡ ಹಚ್ತೇವೆ. ಈಗೇನು ಸ್ವಿಮ್ಮಿಂಗ್ ಪೂಲ್ ಮಾಡೋದರತ್ತ ನಮಗೆ ಅದರದ್ದು ಬೇಡ. ನಮ್ಗೆ ಅದರಿಂದ ಭಾಳ ತೊಂದರೆ ಆಗ್ತೈತಿ. ಎಲ್ಲ ಇಂಥ ಹುಡುಗರು ಬರ್ತಾವೆ, ದುಂಬಡಿ ಆಡ್ತಾವೆ. ಈಗ ಇದನ್ನೊಂದೇನೋ ಮಾಡಿ ನಮ್ಗೆ ರಗಡ್ ತ್ರಾಸಾಗೈತಿ. ನಮಗೆ ಸಂಜೆ ಮುಂದೆ ಹೆಣ್ಮಕ್ಳಿಗೆ ಹೊರಗೆ ಬರ್ದಂಗೆ ಆಗೈತಿ. ಮನೆ ಹಿಡಿದುಕೊಂಡಿರೋದಾಗೈತಿ. ಸೆರೆ ಕುಡಿತಾರೋ, ಸಿಗರೇಟ್ ಸೇರ್ತಾರೋ, ನಮ್ಮ ಮ್ಯಾಗ ಯಾವಾಗ ಹೋಗಿತಾರೋ ಅದು ಗೊತ್ತಿಲ್ಲ. ನಮ್ಮ ಕಾಲು ಗಟ್ಟಿಲ್ಲ, ಬರಬರ ಹೋಗಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಗೆ ವಾಕಿಂಗ್ ಸುಧಾ ಮಾಡೋದು ತೆಪ್ಪೈತಿ ನೋಡಿ. ಇನ್ನು ಈಜುಕೊಳ ನಿರ್ಮಾಣಕ್ಕೆ ಜನವಿರೋಧ ವ್ಯಕ್ತಪಡಿಸಲು ಬಲವಾದ ಕಾರಣ 2009ರಲ್ಲಿ ಈ ಜಾಗದ ಪಕ್ಕದಲ್ಲೇ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಜಿಮ್ ಕಟ್ಟಡ. ಜಿಮ್ ಕಟ್ಟಡವನ್ನ ನಿರ್ಮಾಣ ಮಾಡಿ ಕೈ ತೊಳೆದುಕೊಂಡಿದ್ದೇ ಬಂತು. ಆದರೆ ಇಲ್ಲಿ ಒಂದೇ ಒಂದು ಜಿಮ್ ಸಾಮಗ್ರಿಯನ್ನು ಅಳವಡಿಸಿಲ್ವಂತೆ. ಅಲ್ಲದೆ ಈ ಜಿಮ್ ಕಟ್ಟಡ ಪುಂಡ ಪೋಖರಿಗಳ ಅಡ್ಡ ಆಗಿ ಪರಿವರ್ತನೆಯಾಗಿದೆ. ಹೀಗಾಗಿ ಈಜುಕೊಳವು ಸಹ ಎಲ್ಲಿ ನಿಷ್ಪ್ರಯೋಜಕವಾಗಲಿದೆಯೋ ಅನ್ನೋದು ಜನರ ಆತಂಕ. ಈ ಬಗ್ಗೆ ಶಾಸಕರನ್ನ ಕೇಳಿದ್ರೆ ವೃದ್ಧರು ರಸ್ತೆ ಮೇಲೂ ವಾಕ್ ಮಾಡಬಹುದು. ಈಜುಪಟುಗಳನ್ನ ಪ್ರೋತ್ಸಾಹಿಸಲು ಸ್ವಿಮ್ಮಿಂಗ್ ಪೂಲ್ ಅವಶ್ಯಕ ಅಂತಾರೆ. ನಾನು ನಮ್ಮ ಮತಕ್ಷೇತ್ರದಲ್ಲಿ 3 ಸ್ವಿಮ್ಮಿಂಗ್ ಪೂಲ್ಸ್ ಮಾಡಲಿಕ್ಕೆ ಎದಕ್ಕೆ ಮಾಡ್ಲಿಕ್ಕತ್ತೀವಿ? ಯುವಕರಿಗೆ ನಾವು ಹೇಳ್ತೀವಿ ನಮ್ಮ ಒಲಿಂಪಿಕ್ ಗೇಮ್ಸ್ ಯಾರು ಆಗೋದಿಲ್ಲ, ಮೆಡಲ್ಸ್ ಏನು ನಮ್ಮ ದೇಶಕ್ಕೆ ಬರೋದಿಲ್ಲ. ಮತ್ತು ಇದು ಮಾಡ್ಲಿಕ್ಕೆ ಹೋಗಿದ್ರೆ ಸ್ವಿಮ್ ಮಾಡಿ ಅಂದರೆ ನಾವು ವಾಕ್ ಮಾಡ್ತೇವೆ. ವಾಕಿಂಗ್ ರಸ್ತೆ ಮೇಲೂ ಮಾಡ್ಬೋದು, ಸ್ವಿಮ್ಮಿಂಗ್ ರೋಡ್ ಮೇಲೆ ಮಾಡ್ಲಿಕ್ಕೆ ಸಾಧ್ಯತೆ ಏನು ಗಟರದಲ್ಲೇ? ಇಟ್ ಇಸ್ ನಾಟ್ ಪಾಸಿಬಲ್. ಅಂಥ ಮಂದಿ ಈ ಪ್ರೋಗ್ರೆಸಿವ್ ಎಲ್ಲ ನಮ್ಮ ವಿರೋಧ ಪಕ್ಷದವರು ಇವರು. ಈ ಖಾಲಿ ಜಾಗ ಬಡಾವಣೆಯ ಸಮೀಪದಲ್ಲಿರೋ 5 ಶಾಲೆಗಳ ಕ್ರೀಡಾ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ. ಇನ್ನು ಸ್ವಿಮ್ಮಿಂಗ್ ಪೂಲ್ ಬೇಡ ಅಂತ ಜನ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಖಾಲಿ ಜಾಗದ ಬಳಕೆ ವಿಚಾರ ಸ್ಥಳೀಯರು ಹಾಗೂ ಶಾಸಕರ ನಡುವೆ ಹಗ್ಗಜಗ್ಗಾಟಕ್ಕೆ ಕಾರಣವಾಗಿದೆ. ಚಂದ್ರಶೇಖರ್, TV9, ಬೆಳಗಾವಿ.